ಒಬ್ಬ ಮನುಷ್ಯ ಏನಾದ್ರೂ 10 ದಿನದಲ್ಲಿ 1 ದಿನ ಮಾಂಸ ತಿಂದ್ರೆ ನಾವು ಅವನನ್ನ ಮಾಂಸಾಹಾರಿ ಅಂತೀವಿ, ನಾನ್ ವೆಜ್. ಅವನು 10ರಲ್ಲಿ 9 ದಿನ ವೆಜ್ ತಿಂತಾ ಇರ್ತಾನೆ, ಸೊಪ್ಪು ತರಕಾರಿ. ನಾವು ಅವನಿಗೆ ಅವನೊಬ್ಬ ವೆಜಿಟೇರಿಯನ್ ಅಂತ ಕರೆಯಲ್ಲ. ಮಾಂಸ ತಿನ್ನೋ ಪಕ್ಷದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ಒಂದು ಹೊಸ ದೃಷ್ಟಿಕೋನ ಹೊಂದಿದ್ದಾನೆ. ಏನಂದ್ರೆ, ಸರ್, ಭಾರತದಲ್ಲಿ 70% ಜನರು ಮಾಂಸಾಹಾರನ ತಿಂತಾರೆ, ನಾವು ತಿಂತೀವಿ, ಅದ್ರಲ್ಲಿ ಏನಿದೆ? ಈಗ ಸಸ್ಯಾಹಾರಿ ಅಂತ ಹೇಳೋದಕ್ಕೆ ಅವನು 10ರಲ್ಲಿ 10 ದಿನನೂ ಹೇಗೆ ವೆಜ್ ತಿಂತಾನೋ, ಹಾಗೆ ನಾನ್ ವೆಜಿಟೇರಿಯನ್ ಅಂತ ಹೇಳೋದಕ್ಕೂ ಇದೇ ಷರತ್ತು ಇರ್ಬೇಕಲ್ವಾ? ಅವನು 10ರಲ್ಲಿ 10 ದಿನನೂ ನಾನ್ ವೆಜ್ನೇ ತಿನ್ಬೇಕು. 2 ತರದ ವ್ಯಕ್ತಿಗಳು ಇರ್ತಾರೆ. ಒಬ್ರು ಸಂಪೂರ್ಣ ಸಸ್ಯಾಹಾರನ ಸೇವಿಸುವಂತವ್ರು, ಅವರು ಕಂಪ್ಲೀಟ್ ವೆಜಿಟೇರಿಯನ್, ಬರೀ ವೆಜ್ ತಿಂತಾರೆ. ಇನ್ನೊಂದು ತರದವರು ಹೇಗೆ ಅಂತಂದ್ರೆ, ಅವರು ಯಾವಾಗ್ಲೂ ಸಸ್ಯಾಹಾರನೇ ತಿಂತಾರೆ, ಆದ್ರೆ ಅವಾಗ ಮಾಂಸ ತಿಂತಾರೆ. ನಾನ್ ವೆಜ್ ಅಂತ ಯಾರು ಇಲ್ಲ, ಯಾಕಂದ್ರೆ ಯಾರು ಪ್ರತಿದಿನ ಮಾಂಸ ತಿಂತಾರೋ ಅವ್ರನ್ನ ಮಾತ್ರ ನಾನ್ ವೆಜ್ ಅವರು ಅಂತ ಹೇಳ್ಬೋದು. ವೆಜಿಟೇರಿಯನ್ಸ್ ಯಾರು ಬರೀ ವೆಜ್ ನ ಮಾತ್ರ ತಿನ್ನುವಂತವ್ರು. ನಮ್ಮ ಕುತಂತ್ರಕ್ಕೆ ಏನ್ ಕಮ್ಮಿ ಇಲ್ಲ, ನಾವ್ ಈಗಾಗ್ಲೇ ಅಂಕಿ ಅಂಶಗಳನ್ನ ಹಾಳು ಮಾಡಿದೀವಿ.